ಕಾಪಾಡಿರೋ ದೇವತೆ ನೀವು. ನಿಮಗ್ ದ್ರೋಹ ಮಾಡ್ತೀನ ನಾನು? ಮೇಡಮ್, ನೀವಾದ್ರೂ ಹೇಳಿ. ಏನ್ ಮೇಡಮ್ ಸುಮ್ನಿದ್ದೀರಾ? ನನ್ ಬಗ್ಗೆ ನಿಮಗ್ ಗೊತ್ತಿಲ್ವಾ? ನಾನ್ ಕೂಡ ನಿಮ್ ಮಗ್ಳ ಹಾಗೇನೆ. ನನ್ ಮೇಲೆ ಅಮ್ಮ ಅವರು ಅನಾವಶ್ಯಕ ಆರೋಪ ಮಾಡ್ತಿದ್ರೆ ಸುಮ್ನಿದ್ದೀರಲ್ಲ ಮೇಡಮ್. ನಿಮ್ ಪಾದದ ಸಾಕ್ಷಿಯಾಗಿ ಹೇಳ್ತಿದ್ದೀನಿ. ಅಮ್ಮವ್ರಿಗೋಸ್ಕರ ಪ್ರಾಣ ಅದು ಕೊಡ್ತೀನಿ ಹೊರತು ಅಮ್ಮವ್ರ ಅದೃಷ್ಟ ಕಿತ್ಕೊಳ್ಳೋ ಪಾಪನ ನಾನು ಯಾವತ್ತೂ ಮಾಡಲ್ಲ. ಹೇಳಿ ಮೇಡಮ್. ನಿಲ್ಸಿ ನಿನ್ ಆಕ್ಟಿಂಗ್ ನ. ನಮ್ಮ ಮಾಮ್ ನ ಎಮೋಷನಲ್ ಬ್ಲಾಕ್ ಮೇಲ್ ಮಾಡಿ ನಿನ್ ಕಡೆ ತಿರ್ಸ್ಕೊಳಕ್ ನೋಡ್ತಿದ್ಯಾ? ಸಾಯಿಸ್ತೀನಿ ಕಣಲಿನ. ನಿನ್ ಸುಳ್ಳು ಕೇಳೋರು ಯಾರು ಇಲ್ಲ ಕಣೆ ಇಲ್ಲಿ. ಬೇಬಿ, ನೀನು ನನ್ ಮಾಮ್ಗೆ ಮಗ್ಳ ತರನಾ? ಈ ಒಂದು ಮಾತು ಹೇಳುತ್ತೆ ನಿನಗೆ ಎಷ್ಟು ದೊಡ್ಡ ಆಸೆ ಇದೆ ಅಂತ. ನನ್ನ ಹಾಗೆ ಇದ್ಯಾ ಅಂತ ನನ್ ಮಾಮ್ಗೆ ನೀನು ಮಗ್ಳಾಗ್ತೀಯಾ? ನನ್ ಹಾಗಿದ್ಯಾ ಅಂತ ನನ್ ಜೈಗೆ ಹೆಂಡತಿ ಆಗ್ಬಿಡ್ತೀಯಾ? ನಿನ್ ಪ್ಲಾನ್ ಏನೇ? ನಿನ್ ಪ್ಲಾನ್ ಏನೋ ಹೇಳೆ. ಈಗ್ಲೇ ಹೇಳು. ಸ್ಪೀಕ್ ಔಟ್. ಹೇಳು ಹೇಳೆ ನಿತ್ಯ, ಹೇಳೆ. ಏನ್ ಪ್ಲಾನ್ ಮಾಡಿದ್ಯಾ? ಇನ್ನು ಏನ್ ಮಾಡ್ಬೇಕು ಅನ್ಕೊಂಡಿದ್ಯಾ? ನನ್ ಮಾಮ್ನ ನನ್ನ ಕೊಲ್ಬೇಕು ಅನ್ಕೊಂಡಿದ್ಯಾ? ನಮ್ಮ ಆಸ್ತಿ ಎಲ್ಲ ಹೊಡಿಬೇಕು ಅನ್ಕೊಂಡಿದ್ಯಾ? ಹೇಳೆ ನಿತ್ಯ, ನಾನ್ ಮಾತಾಡ್ತೀನಿ ಅನ್ನಲ್ಲ. ಡು ನಾಟ್ ಇನ್ವಾಲ್ವ್ ಮಾಮ್. ನನ್ನ ಡಿಸ್ಟರ್ಬ್ ಮಾಡಿದ್ರೆ ನಾನು ಮನುಷ್ಯನೇ ಅಲ್ಲ. ನಿತ್ಯ ಹಾಗಲ್ಲ, ನನ್ ಮಾತ್ ಕೇಳು ಒಂದ್ಸಲ. ಕೇಳಲ್ಲ. ನನ್ ದ್ವೇಷ ತೀರಲ್ಲ ಮಾಮ್. ನನ್ ಕೋಪ ಕಡಿಮೆ ಆಗಲ್ಲ. ನಿನ್ನೆಯಿಂದ ಹುಚ್ಚಿಯಾಗಿ ಇವಳಿಗೋಸ್ಕರ ವೇಟ್ ಮಾಡ್ತಿದ್ದೀನಿ ಅನ್ಕೊಂಡಿದ್ಯಾ? ಇವಳ ಪ್ಲಾನ್ ಏನೋ ನನಗ್ ಕ್ಲಾರಿಟಿ ಗೊತ್ತಾಗೋ ತನಕ ಬಿಡೋದಿಲ್ಲ. ಹೊಡಿತೀನಿ. ನೀವ್ ಹೊಡೆದ್ರು ಕೊಂದ್ರು ನನ್ನ ಹತ್ರ ಯಾವ ಪ್ಲಾನು ಇಲ್ಲ ಮೇಡಮ್. ನಾನ್ ನಿಮ್ಗೋಸ್ಕರ ಮಾಡಿದ್ಬಿಟ್ರೆ ನನ್ ಸ್ವಾರ್ಥಕ್ಕಾಗಿ ಏನು ಮಾಡಿಲ್ಲ. ನಿನ್ನ ಹೀಗ್ ಕೇಳಿದ್ರೆ ಹೇಳಲ್ವೇ? ಇನ್ ನಿನಗ್ ಹೀಗಲ್ಲ. ನಡಿಯೇ ಮೇಡಮ್. ಯಾಕಿಲ್ವೇ? ಒಂದು ದೊಡ್ಡ ಫ್ಯಾಮಿಲಿಗೆ ಸ್ಕೆಚ್ ಹಾಕಿದಿರಲ್ಲ ನೀವು. ನನ್ನ ಸೈಡ್ ಮಾಡಿ ಆ ಮನೆಗ್ ಸೊಸೆ ಆಗ್ಬೇಕು ಅನ್ಕೊಂಡಿದ್ಯಲ್ಲ ನೀನು. ನಮ್ಮ ಅಮ್ಮನ ಮೇಲೆ ಆಣೆ ಮಾಡಿ ಹೇಳ್ತೀನಿ ಮೇಡಮ್, ನಿಮ್ ಪ್ರಾಣ ಕಾಪಾಡಕ್ಕೋ, ನಿಮ್ ಗೌರವ ಉಳ್ಸೋಕೋ, ನಿಮ್ ಋಣ ತೀರ್ಸ್ತಿದ್ದೀನಿ ಹೊರತು ನಿಮ್ಗೆ ಯಾವತ್ತೂ ಮೋಸ ಮಾಡಿಲ್ಲ. ನನ್ ಪ್ರಾಣ ಹೋದ್ರೂ ಆ ಕೆಲ್ಸ ಮಾಡಲ್ಲ ಮೇಡಮ್. ನಿನ್ ಪ್ರಾಣಕ್ಕೆ ಏನಾಗಿದೆ? ನಿನ್ಯಾರು ಸಾಯಿಸ್ತಾರೆ? ನಾನು ಅನ್ಕೊಂಡು ನಿಮ್ಮನ್ ಸಾಯಿಸಬಹುದಲ್ವಾ ಮೇಡಮ್? ಓಹೋ, ನಿನಗ್ ಪ್ರಾಣ ತೆಗೆಯೋ ಶತ್ರು ಬೇರೆ ಇದ್ದಾರಾ? ನೀನು ಯಾವ್ದೋ ಒಂದು ಕೆಟ್ಟ ಕೆಲಸ ಮಾಡ್ದಿದ್ರೆ ನಿನಗ್ ವಿಲನ್ಸ್ ಯಾಕಿರ್ತಾರೆ? ಮತ್ತೆ ಇಷ್ಟು ದಿನ ನನಗ್ ಥ್ರೆಟ್ ಇದೆ ಅಂತ ನನ್ನನ್ ಯಾಕೆ ಹೆದರಿಸ್ದೆ? ಏನ್ ತಪ್ಪು ಕೆಲಸ ಮಾಡಿದ್ಯಾ ನೀನು? ನಮ್ಮ ಅಮ್ಮನ್ ಕಾಪಾಡೋಕೆ ಹೊರತು ನಾನ್ ಯಾವ ತಪ್ಪು ಕೆಲ್ಸನೂ ಮಾಡಿಲ್ಲ ಮೇಡಮ್. ಅಮ್ಮಂಗೋಸ್ಕರ ಅಡ್ಡದಾರಿಲ್ ಹೋಗ್ತೀಯಾ ಅಂತ ಇತ್ತು. ನಿನ್ನ ಮುಗ್ಸೋಕೆ ಅಂತ ನೋಡ್ತಿರೋರು ಯಾರು? ನಿನ್ ಶತ್ರುಗಳಿಂದ ನನಗೇನಾದ್ರೂ ಆಯ್ತು ಅನ್ಕೋ, ಅವರಿಗಿಂತ ಮೊದ್ಲು ನಾನೇ ನಿನ್ನ ಸಾಯಿಸ್ಬಿಡ್ತೇನೆ. ನಿನ್ ಸಾವು ಎಷ್ಟು ಭಯಂಕರವಾಗಿರುತ್ತೆ ಅಂದ್ರೆ ನಿನ್ ಶವನ ನಿಮ್ಮಮ್ಮ ಕೂಡ ಗುರ್ತಿರ್ತಿದ್ದಾಗೆ ಇರುತ್ತೆ. ಮೂಳೆ ಕೂಡ ಸಿಗ್ದಿದ್ದ ಹಾಗೆ ಪೀಸ್ ಮಾಡ್ಬಿಡ್ತೇನೆ. ಮತ್ತೆ ಹುಟ್ಟೋಕ್ಕೂ ಕೂಡ ಭಯ ಪಡ್ಬೇಕು ನೀನು.
ಸರ್ 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 ಈಗ ನಾವು ಆಫೀಸಿಗೆ ತಾನೇ ಹೋಗ್ತಿರೋದು. ಡೌಟ್ ಯಾಕೆ ನಾಣಿ? ಅಂದ್ರೆ ಈ ಮಧ್ಯ ನಾನು ಹಾಕಿರೋ ಪ್ರೋಗ್ರಾಮ್ಸ್ ಫಾಲೋ ಮಾಡೋದೆಲ್ಲ ಬಿಟ್ಟು ನಿತ್ಯ ಮೇಡಮ್ ಇಂದ ಹೋಗ್ತಿದ್ದೀರಲ್ಲ. ಟೈಮಿಗೆ ಕರೆಕ್ಟ್ ಆಗಿ ನೆನಪು ಮಾಡಿದೆ ನಾಣಿ. ಮಾರ್ನಿಂಗ್ ನಿತ್ಯ ಅವ್ರ ಮನೆಗೆ ಹೋಗಿ ಫ್ರೆಶ್ ಅಪ್ ಆಗಿ ಬರ್ತೀನಿ ಅಂತ ಅಂದವಳು ಅಲ್ಲ, ಒಂದ್ ಕಾಲ್ ಕೂಡ ಮಾಡ್ಲಿಲ್ವಲ್ಲ. ಅಂದ್ರೆ ಈಗ ಕಾರ್ ಆ ಕಡೆ ತಿರ್ಗ್ಸು ಅಂತೀರಾ ಏನು? ಚೆನ್ನಾಗಿರಲ್ವೇನೋ? ಹೌದು, ಆ ರೂಪಾ ಆಂಟಿಗೆ ಏನ್ ಕತೆ ಹೇಳೋದು? ಆಂಟಿ, ಆರ್ ಯು ಆಲ್ ರೈಟ್? ಏನಾಯ್ತು? ಯಾಕೆ ಹೀಗ್ ಬಿದ್ರಿ? ತಲೆ ಸುತ್ತ ಬಂದ ಹಾಗಾಯ್ತು, ಬಿದ್ದೋಗ್ಬಿಟ್ನಪ್ಪ. ಹೆಲ್ತ್ ಚೆನ್ನಾಗಿಲ್ವಾ? ಹಾಗೇನಿಲ್ಲಪ್ಪ. ನಿಮ್ಮನ್ ಎಲ್ಲೋ ನೋಡಿದೀನಿ ಆಂಟಿ. ಎಸ್, ಅವತ್ತು ಟೆಂಪಲ್ ಅಲ್ಲಿ ನೋಡಿದ್ದೆ ನಿಮ್ನ. ನಮ್ಮ ಅಜ್ಜಿನ ನೀವು ಕಾಪಾಡಿದ್ರಿ ಅಲ್ವಾ? ಹೌದಾ? ನನಗ್ ನೆನ್ಪಿಲ್ಲಪ್ಪ. ನನಗ್ ನೆನ್ಪಿದೆ ಆಂಟಿ. ಬನ್ನಿ, ನಿಮ್ಮನ್ನ ನಿಮ್ ಮನೆ ಹತ್ರ ಡ್ರಾಪ್ ಮಾಡ್ತೀನಿ. ಅಯ್ಯಯ್ಯೋ, ಪರವಾಗಿಲ್ಲಪ್ಪ, ನಾನೇ ಹೋಗ್ತೀನಿ. ನೋ ಪ್ರಾಬ್ಲಮ್ ಆಂಟಿ. ನಾಳೆ ಸರ್. ಆ ತರಕಾರಿ ತಗೊಂಡ್ ಬಾ. ಓಕೆ ಸರ್. ನೀವು ಬನ್ನಿ ಆಂಟಿ, ಬನ್ನಿ. ಶ್ವೇತಾ, ನಿನಗೇನು ಆಗಿಲ್ಲ ಅಲ್ವಾ? ನನ್ಗೇನು ಆಗಿಲ್ಲ. ನಿನಗೆ? ನನಗೂ ಏನಾಗಿಲ್ಲ. ಮೇಡಮ್ ಎಲ್ಲಿ? ಮೇಡಮ್ ಇಲ್ಲೇ ಎಲ್ಲೋ ಇರ್ಬೇಕು. ಹುಡ್ಕಣ ಬಾ. ಮೇಡಮ್, 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 ಮೇಡಮ್. ದೇವ್ರೆ, ಅಮ್ಮರ್ಗೇನೂ ಆಗ್ಬಾರ್ದು. ಅವ್ರೆಲ್ಲಿದ್ರು ನಮಗ್ ಕಾಣೋ ಹಾಗೆ ಮಾಡು ಸ್ವಾಮಿ. ಮೇಡಮ್, ಮೇಡಮ್. ಶ್ವೇತಾ, ನೀನ್ ಆ ಕಡೆ ಹೋಗಿ ಹುಡುಕು, ನಾನು ಈ ಕಡೆ ಹುಡುಕ್ತೀನಿ. ಹೋಗು ಬೇಗ. ಸರಿ. ಮೇಡಮ್, 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 ಮೇಡಮ್. ಮೇಡಮ್, ಮೇಡಮ್. ಮೇಡಮ್ ಕಾಣಿಸಿದ್ರ ಶ್ವೇತಾ? ಕಾಣಿಸ್ತಿಲ್ಲ ಗಂಗಾ. ಅಯ್ಯೋ, ಎಲ್ಲಿದ್ದಾರೋ ಏನೋ, ಹುಡ್ಕೋಣ ಬಾ. ಶ್ವೇತಾ ರಿಸೀವ್ ಮಾಡ್ತಾನೆ ಇಲ್ಲ. ನಿತ್ಯಾಗ್ ಮಾಡಿದ್ರೆ ಮೇಡಮ್, 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 ಮೇಡಮ್. ಬೇಬಿ ಕಮೋನ್, ಫೋನ್ ಪಿಕ್ ಮಾಡು. ನನಗ್ ಟೆನ್ಷನ್ ಕೊಟ್ಟು ಕೊಲ್ಬೇಡ. ರಿಸೀವ್ ಮಾಡು. ರೂಪಾ ಮೇಡಮ್, ಶ್ವೇತಾ ಏನ್ ಮಾಡ್ತಿದ್ಯಾ? ಇಲ್ಲಿ ಕೊಡು, ನಾನ್ ಮಾತಾಡ್ತೀನಿ. ಏನ್ ಮಾತಾಡ್ತೀಯಾ? ಅಮ್ಮವ್ರೆ ಇಲ್ಲ ಅಂತ ಹೇಳ್ತೀನಿ. ನಿನ್ಗೇನಾದ್ರೂ ತಲೆ ಕೆಟ್ಟಿದ್ಯಾ? ನಿತ್ಯ ಮೇಡಮ್ ಸತ್ತೋದ್ರು ಅಂತ ಅವ್ರಿಗೆ ಹೇಗ್ ಹೇಳ್ತೀಯಾ? ಹೇಳ್ದೆ ಹೇಗಿರ್ಲಿ ಶ್ವೇತಾ? ಹೇಳಿದ್ರೆ ಏನಾಗತ್ತೆ ಅಂತ ಗೊತ್ತಾ? ಹೇಳ್ ನೋಡು. ಹಲೋ ಮೇಡಮ್. ಗಂಗಾ, ಎಲ್ಲಿದ್ದೀರಾ ನೀವು? ಗಂಗಾ, ಅಳ್ತಾ ಇದ್ಯಾ ನೀನು? ಏನಾಯ್ತು? ಮೇಡಮ್, ಅಮ್ಮವರು ಕಾರ್ ಸಿಡ್ತು ಸತ್ತೋದ್ರು ಮೇಡಮ್.
ಬೇಬಿ ಬೇಬಿ ಪಿಕಪ್ ದ ಫೋನ್. ನಿತ್ಯ ಏನಾಗಿದೆ ನನ್ಗೆ? ಅಮ್ಮವ್ರು ಸತ್ತೋದ್ರು ಅಂತ ಹೇಳಿದ್ರೆ ಮೇಡಮ್ ಎದೆ ಹೊಡೆದು ಸತ್ತೋಗ್ತಾರೆ ಶ್ವೇತಾ. ಅದಕ್ಕೆ ಮೇಡಮಿಗೆ ಹೇಳ್ಬೇಡ ಅಂತಿದ್ದೀನಿ. ಹೇಳ್ದೆ ಎಷ್ಟು ದಿನ ಅಂತ ಮುಚ್ಚಿಡ್ಲಿ ಶ್ವೇತಾ. ಏನು ಮಾಡಕ್ಕಾಗಲ್ಲ ಗಂಗಾ, ಇಲ್ಲಾಂದ್ರೆ ಮೇಡಮ್ ಕೂಡ ನಮಗ್ ಸಿಗಲ್ಲ. ಅಯ್ಯೋ ಭಗವಂತ, ದೇವತೆ ಅಂತ ನಮ್ಮ ಮೇಡಮ್ಗೆ ಇಂತ ಕಷ್ಟ ಕೊಡ್ತಿದ್ಯಲ್ಲ. ಅಯ್ಯೋ, ನಮ್ಮಮ್ಮನಂತ ಮೇಡಮ್ ಋಣ ತೀರ್ಸ್ಬೇಕಾಗಿರೋ ನನಗೆ ಇಂತ ಪರೀಕ್ಷೆ ಕೊಟ್ಟಿಯಲ್ಲ. ಈಗ ನಾನು ಏನ್ ಮಾಡ್ಲಿ? ಮೇಡಮ್ ಪ್ರಾಣ ಹೇಗ್ ಕಾಪಾಡ್ಕೊಳ್ಳಿ? ಬಾಪ ಕುತ್ಕೋ. ನೀವು ಕುತ್ಕೊಳ್ಳಿ. ಕಾಫಿ ತಗೊಂಡ್ ಬರ್ತೀನಿ, ಇಲ್ಲೇ ಕೂತಿರಿ. ಅಯ್ಯೋ ಬೇಡಮ್ಮ, ಸ್ವಲ್ಪ ನೀರ್ ಕೊಡಿ ಸಾಕು. ಅಂದ್ರೆ ಇಂಥ ಜಾಗದಲ್ಲೆಲ್ಲ ನೀವು ಹೆಚ್ಚೊತ್ತಿರಲ್ವಲ್ಲ, ಏನು ಕುಡಿಯಲ್ವಲ್ಲ ಸರ್, ಅದಕ್ಕೆ ಈ ರೀತಿ ಹೇಳಿದೆ. ಇಲ್ಲ ನಾಣಿ, ಈ ಮನೆಯಲ್ಲಿ ಏನೋ ಮ್ಯಾಗ್ನೆಟಿಕ್ ಪವರ್ ಇದೆ ಅಂತ ಅನಿಸ್ತಿದೆ. ಈ ಮನೇಲಿ ಕಾಲಿಡ್ತಿದ್ದ ಹಾಗೆ ಏನೋ ಒಂಥರ ಫೀಲಿಂಗ್ ಆಗ್ತಾ ಇದೆ. ಅಂತದ್ ಈ ಮನೇಲಿ ಏನಿದೆ ಸರ್? ತಗೋಪ್ಪ, ನೀರ್ ಕೇಳ್ದ್ಯಲ್ವಾ? ಥ್ಯಾಂಕ್ ಯು. ತಗೊಳ್ಳಿ. ಥ್ಯಾಂಕ್ ಯು ಮಾ. ಆಂಟಿ, ಈ ಮನೇಲಿ ನೀವೊಬ್ರೇ ಇರ್ತೀರಾ? ಇಲ್ಲಪ್ಪ, ನನ್ ಜೊತೆ ನನ್ ಮಗಳು ಕೂಡ ಇದ್ದಾಳೆ. ಹೌದು, ನಿಮಗ್ ಮಗಳಿದ್ದಾಳೆ ಅಂತ ಅವತ್ತೇ ಹೇಳಿದ್ರಿ ಅಲ್ವಾ? ಈಗ ಅವ್ರು ಎಲ್ಲಿದ್ದಾರೆ? ಕೆಲ್ಸಕ್ ಹೋಗಿದ್ದಾಳಪ್ಪ. ಅವಳೊಬ್ಳೆ ನನ್ಗಿರೋದು. ಓ, ಅವ್ರೆಲ್ಲಿ ಕೆಲಸ ಮಾಡೋದು? ಯಾರೋ ಮೇಡಮ್ ಅಂತ ಹೇಳಿದ್ಲಪ್ಪ. ಅಲ್ಲಿ ಏನ್ ಕೆಲಸ ಮಾಡ್ತಾಳೆ ಅದೆಲ್ಲ ಒಂದು ನನಗ್ ಗೊತ್ತಿಲ್ಲ. ಹೆಲ್ತ್ ಚೆನ್ನಾಗಿಲ್ದಿರೋ ನಿಮ್ಮನ್ನ ಒಂಟಿಯಾಗಿ ಹೇಗ್ ಬಿಟ್ಟು ಹೋದ್ರು? ಫೋನ್ ಮಾಡಿ ಬರಕ್ ಹೇಳಿ. ಅವಳ ಹತ್ರ ಫೋನ್ ಇಲ್ಲಪ್ಪ. ಏನು, ಫೋನ್ ಕೂಡ ಇಲ್ವಾ? ಮತ್ತೆ ನಿಮ್ಗೇನಾದ್ರೂ ಬೇಕಾದ್ರೆ ಹೇಗಮ್ಮ? ಅವ್ರಿಗೆ ಹೇಗ್ ಗೊತ್ತಾಗುತ್ತೆ? ಈಗ ನಾನು ಆರಾಮಾಗಿದ್ದೀನಪ್ಪ. ದೊಡ್ಡ ಗಂಡಾಂತರದಿಂದ ಅವಳು ನನ್ನ ಕಾಪಾಡಿದ್ಲು. ಆ ಋಣ ತೀರ್ಸೋದಕ್ಕೋಸ್ಕರನೇ ಅವಳು ಕೆಲಸ ಮಾಡ್ತಾ ಇರೋದು. ಇಂಟ್ರೆಸ್ಟಿಂಗ್. ನಿಮ್ ಮಗಳನ್ನ ಒಂದ್ಸಲ ನೋಡ್ಬೇಕು ಆಂಟಿ. ಅವ್ರು ತುಂಬಾ ಗ್ರೇಟ್. ನಿಮ್ಮಂತವ್ರ ದೊಡ್ಡವ್ರ ಹಾರೈಕೆನೆ ಅವಳಿಗೆ ಶ್ರೀರಾಮ ರಕ್ಷೆ. ಆ ದೇವ್ರ ದಯೆಯಿಂದ ಅವಕಾಶ ಸಿಕ್ಕಿದ್ರೆ ನನ್ ಮಗಳನ್ನ ನಿಮಗ್ ಖಂಡಿತ ತೋರಿಸ್ತೀನಿ. ಸರಿನಮ್ಮ. ಸರ್, ನಾವಿನ್ ಹೊರಡೋಣ. ಅಷ್ಟು ಅರ್ಜೆಂಟ್ ಏನಿದೆ ನಾಣಿ? ಅಂದ್ರೆ ನಿತ್ಯ ಮೇಡಮ್ ಹತ್ರ ಹೋಗ್ಬೇಕು ಅಂದ್ರಲ್ಲ. ಸಾರ್ ನಗ್ತಾ ನಾಚ್ಕೊಂಡಿದ್ದಾರೆ ಅಂದ್ರೆ ಫೋನ್ ನಲ್ಲಿ ಏನೋ ಶುಭವಾರ್ತೆ ಕೇಳಿರ್ಬೇಕು. ಅಜ್ಜಿ ಮನೆಯವರೆಲ್ಲ ಸೇರಿ ಮದ್ವೆಗೆ ಮುಹೂರ್ತ ಇಡ್ತಿದ್ದಾರೆ ನಾಣಿ. ಹೌದಾ? ಕಂಗ್ರಾಚುಲೇಷನ್ ಸರ್. ನಿನ್ ಮದ್ವೆನೇನಪ್ಪ? ಹೌದಮ್ಮ, ಆದಷ್ಟು ಬೇಗ ನಮ್ಮ ಸಾರು ಮದುಮಗ ಆಗ್ತಿದ್ದಾರೆ. ನಿನ್ನ ಮದ್ವೆ ಆಗೋ ಹುಡುಗಿ ತುಂಬಾನೇ ಅದೃಷ್ಟ ಮಾಡಿರ್ಬೇಕು. ಎಷ್ಟೋ ಅದೃಷ್ಟ ಮಾಡಿದ್ರೆ ಮಾತ್ರ ನಿನ್ ಹೆಂಡತಿ ಆಗೋದಕ್ ಸಾಧ್ಯ. ಆ ವಿಷಯ ನೀವೇಗ ಹೇಳ್ತೀರಮ್ಮ? ದೇವ್ರ ಕುತ್ತಿಗೆಗೆ ಮಾಲೆ ಆಗೋ ಹೂವಿನ ಅದೃಷ್ಟನ ಪುಣ್ಯನ ಬೇರೆ ಹೇಳ್ಬೇಕಾ? ದಾರಿಲ್ ಹೋಗ್ತಿರೋ ಪರಿಚಯನೇ ಇಲ್ದೇ ಇರೋ ನನ್ನಂಥವಳ ಕಷ್ಟನ ನೋಡಿ ಮನೆಗ್ ಕರ್ಕೊಂಡ್ ಬಂದಿದ್ದಾರೆ ಅಂದ್ರೆ ಕಟ್ಕೊಳ್ಳೋ ಹೆಂಡತಿನ ಇನ್ನೆಷ್ಟು ಚೆನ್ನಾಗಿ ನೋಡ್ಕೋಬಹುದು. ನೀನು ನಿನ್ ಮದ್ವೆ ಆಗೋ ಹುಡ್ಗಿ 100 ಕಾಲ ಸುಖವಾಗಿರ್ಬೇಕಪ್ಪ. ನೀವಿಬ್ರು ಬದುಕಿರೋ ಅಷ್ಟು ಕಾಲ ಸುಖ ಸಂತೋಷ ತುಂಬಿರ್ಲಿ. ಥ್ಯಾಂಕ್ ಯು ಆಂಟಿ. ನಾವೇನ್ ಬರ್ತೀವಿ. ಒಳ್ಳೇದಪ್ಪ. ನಿಮ್ಮ ಆರೋಗ್ಯ ಚೆನ್ನಾಗಿ ನೋಡ್ಕೊಳ್ಳಿ. ಹಾಗೆ ನಿಮ್ಮನ್ನ ಆಚೆ ಎಲ್ಲೂ ಕಳಿಸಬಾರ್ದು ಅಂತ ನಿಮ್ ಮಗಳಿಗೆ ಹೇಳಿ. ಅಯ್ಯಯ್ಯೋ,
ಅವಳು ಅಂತವಳಲ್ಲಪ್ಪ. ಅವಳು ಬೇಡ ಅಂತ ಹೇಳಿದ್ರು ನಾನೇ ಕೆಲಸ ಮಾಡ್ತಿರ್ತೀನಿ. ಇದು ನನ್ನ ವಿಸಿಟಿಂಗ್ ಕಾರ್ಡ್ ಆಂಟಿ. ನಿಮ್ಗೆ ಏನೇ ಪ್ರಾಬ್ಲಮ್ ಬಂದ್ರು ನನ್ಗೊಂದು ಕಾಲ್ ಮಾಡಿ, ನಾನಿನ್ನ ಕಳಿಸ್ಕೊಡ್ತೀನಿ. ತುಂಬಾ ಸಂತೋಷನಪ್ಪ. ಹೋಗ್ ಬರ್ತೀನಿ ಆಂಟಿ. ಬರ್ತೀನಮ್ಮ. ನಿತ್ಯ, ಗಂಗಾ, ಕಂಟ್ರೋಲ್ ಯುವರ್ ಸೆಲ್ಫ್ ಪ್ಲೀಸ್. ಮೇಡಮ್ ಬರ್ತಿದ್ದಾರೆ. ನಿತ್ಯ ಬಂದ್ಯಾ? ನೀವೇನು ಡ್ರೆಸ್ ಚೇಂಜ್ ಮಾಡ್ಕೊಂಡಿದ್ದೀರಾ? ಎಲ್ಲಿಗೆ ಹೋಗಿದ್ರಿ?
ಹೇಳು. ಕಳ್ಳದಾರಿ ಬೇಕು ಅಂದಿದ್ದು ನೀವು, ನನ್ನ ಸೊಲ್ಯೂಷನ್ ಕೇಳಿದ್ರೆ ಏನ್ ನನ್ ಕಡೆ ಆಗ್ ನೋಡ್ತಿದ್ದೀರಾ? ಅಂದ್ರೆ ನಾನೀಗ ಬೆಂಡಾದ್ರೆ ನನ್ ಮೈ ಬೆನ್ ಮೇಲೆ ಕಾಲಿಟ್ಟು ಆಡ್ತೀರೇನು? ಗುಡ್ ಐಡಿಯಾ ನಾಣಿ. ಅಂದ್ರೆ ಈ ಐಡಿಯಾ ನಿಮ್ಗೆ ಬರ್ಲಿಲ್ವಾ? ದರಿದ್ರದ ಬಾಯಿ, ಸುಮ್ನಿರಕ್ಕೇನು? ಹೇಳಿದ್ಮೇಲೆ ಬಿಡಕ್ಕಾಗತ್ತಾ? ಬನ್ನಿ ಬೇಗ ಆರ್ಕೊಳ್ಳಿ. ಇವ್ರೇನು 2 ಸಲ ಹಾರಿದ್ರು? ಅಮ್ಮ, ಸರ್ ನೀವು ಆರ್ಲಿಲ್ವಾ? ಇಲ್ಲ ನಾಣಿ, ಗೋಡೆ ಹತ್ತೋದಕ್ಕೆ ವಾರ್ಮ್ ಅಪ್ ಮಾಡ್ತಿದ್ದೆ. ಮತ್ತೀಗ ಹತ್ತಿದ್ಯಾರು? ಯಾರು ಹತ್ತಿದ್ದು? ಯಾರೋ ಹತ್ತಿದ್ರು. ಹಾ, ಅದು ನೀನ್ ಅನ್ಕೊಂಡಿರೋ ಭ್ರಮೆ ನಾಣಿ. ಭ್ರಮೇನಾ? ನಾನ್ ಹತ್ತೀನಿ ಅಂತ ನೀನ್ ಮೆಂಟಲಿ ಪ್ರಿಪೇರ್ ಆಗಿದ್ದಕ್ಕೆ ನಾನ್ ಹತ್ತದೇ ಇದ್ರು ಹತ್ತಿರೋ ಹಾಗೆ ನೀನು ಊಹಿಸ್ಕೊಂಡೆ. ದಟ್ಸ್ ಯುವರ್ ಮೈಂಡ್ ಮಿಸ್ಟೇಕ್. ಮೈಂಡ್ ತಪ್ಪು ಮಾಡಿದ್ರೆ ಬೆನ್ಯಾಗ ನೋವಾಗುತ್ತಪ್ಪ. ನಾಣಿ ಸರ್, ಡೋರ್ ಲಾಕ್ ಆಗಿದೆ. ಲಾಕ್ ಮಾಡದೆ ನಾವು ಬರ್ತೀವಿ ಅಂತ ಡೋರ್ ಎಲ್ಲ ಓಪನ್ ಮಾಡಿ ಕೂತಿರ್ತಾರ ಸರ್? ನೀನ್ ಏನ್ ಮಾಡ್ತೀಯೋ ನಂಗೆ ಗೊತ್ತಿಲ್ಲ ನಾಣಿ, ಡೋರ್ ಓಪನ್ ಆಗ್ಬೇಕಷ್ಟೇ. ನಾನೇ ಓಪನ್ ಮಾಡ್ಲಿ ಸರ್? ಈ ಟೈಮಲ್ಲಿ ಏರ್ಪಿನ್ ಕೂಡ ಇಲ್ಲ. ಏನೋ ಒಂದ್ ಮಾಡು ನಾಣಿ. ನಾನ್ ಬೇರೆ ದಾರಿ ಇದೆಯಾ ನೋಡ್ತೀನಿ, ನೀನ್ ಇಲ್ಲಿ ನೋಡು. ಸರ್, ಹಲೋ, ಎಕ್ಸ್ಕ್ಯೂಸ್ ಮೀ. ಎಸ್, ಯಾರ್ ನೀವು? ಯಾರಿಗೆ? ನಿಮ್ಗೆ? ನನಗ? ನಿಮ್ಮನ್ ಯಾವತ್ತು ನಾನು ಆಫೀಸಲ್ಲಿ ನೋಡೇ ಇಲ್ವಲ್ಲ? ನಮ್ಗೆಲ್ಲ ಆಫೀಸು ಭಯ್ಯ, ಜಾಗ ಬಿಡು. ಪ್ರೊಫೆಷನ್ ಹೊಸ್ಬನಾ? ಪ್ರಾಪರ್ಟಿ ಸೇಲ್ ಬಂದಿದ್ಯಾ? ಪ್ರೊಫೆಷನ್ ಅಂದ್ರೇನು, ಪ್ರಾಪರ್ಟಿ ಅಂದ್ರೇನು? ನೆಕ್ಸ್ಟ್ ಟೈಮ್ ಇಂದ ಇದನ್ನ ಮೇಂಟೈನ್ ಮಾಡಿ, ತುಂಬಾ ಈಸಿ ಆಯ್ತದೆ. ನೀವೇನಾದ್ರೂ ಕಳ್ರ? ಓಹೋ, ನೀನ್ ಕಳ್ಳ ಅಲ್ವಾ? ಅಯ್ಯೋ, ನಿಮ್ಮ ಕಣ್ಣಿಗೆ ಕಾಗೆ ಕುಕ್ಕ, ನನ್ನ ಕಳ್ಳ ಅಂತೀರಾ? ಇದು ನಮ್ಮ ಮೇಡಮ್ ಮನೆ. ಮೇಡಮ್ ನ ಮದುವೆ ಆಗೋ ಸಾರ್ಗೆ ನಾನು PA. ನನ್ ಸ್ಯಾಲರಿ ಎಷ್ಟು ಗೊತ್ತೇನೋ ನಿಮಗೆ? ಸುಮ್ನೀರ್ ಭಯ್ಯ, ಜೊತೆಗ್ ಬಂದಿದೀವಿ, ಗಲಾಟೆ ಮಾಡ್ದೆ ಒಟ್ಟಿಗೆ ಹಂಚ್ಕೊಳ್ಳೋಣ. ಹಂಚ್ಕೊಳ್ಳೋದಂದ್ರೆ ಏನ್ರೋ ನಿಮ್ ತಲೆ ಪಿಂಡ. ಜಾಗ ಬಿಡೋ, ಬಾರ. ಈಗಲೇ ಕರೆಂಟ್ ಹೋಗ್ಬೇಕಾ? ನಮ್ಮವನೇ ಮೇನ್ ಆಫ್ ಮಾಡಿದ್ ಬ್ರೋ. ಯಾಕೋ? ಒಳ್ಳೆ ಕತೆ ಆಯ್ತಲ್ಲ, ಮೇನ್ ಯಾಕೆ ಆಫ್ ಮಾಡ್ತಾರ ಗೊತ್ತಿಲ್ವಾ? ಬಂದ್ ಕೆಲ್ಸ ನೋಡು. ಏನ್ ಕೆಲ್ಸ? ಕಳ್ಳ ನೀನು, ಕಳ್ಳನಾಗಿರು, ಮನೆ ಯಜಮಾನ ಆಗಾಡ್ಬೇಡ. ಯಾರೋ ಕಳ್ಳ? ಕಳ್ಳ ನೀನು, ನಾನಲ್ಲ. ಏನ್ ನಾಣಿ, ಇಲ್ಲಿ ಬಾ ಅಂದ್ರೆ ನೀನೊಬ್ನೇ ಮಾತಾಡ್ತಿದ್ಯಲ್ಲ. ಇವರೊಬ್ರು ಮನೇಲಿ ಕಳ್ರಿದ್ದಾರೆ ಅಂದ್ರೆ ನಂಬಲ್ಲ, ಕೂಗಿ ಹೇಳೋಣ ಅಂದ್ರೆ ಎಲ್ರು ಹೇಳ್ತಾರೆ ಅಂತ ಭಯ. ನಾಣಿ ಗೊತ್ತಿದ್ದೀನಿ ಸಾರ್. ಹೇಳಿ ಸರ್. ನಿತ್ಯ ಯಾವ ರೂಮಲ್ಲಿ ಇರ್ಬೋದು? ವಾಸ್ತು ಪ್ರಕಾರ ಹುಡುಗಿರು ಸೌತ್ ಸೈಡ್ ರೂಮಲ್ಲಿ ಮಲಗಿರ್ತಾರೆ ಸರ್. ನಾಣಿ, ಈ ಕತ್ಲಲ್ಲಿ ನಾರ್ತ್ ಯಾವ್ದು ಸೌತ್ ಯಾವ್ದು ಅಂತ ಹೇಗ್ ಗೊತ್ತಾಗುತ್ತೆ? ಸರ್, ಆ ರೂಮ್ ನಲ್ಲಿ ಇರಬಹುದು, ಹೋಗಿ ನೋಡಿ ಸರ್. ಓಕೆ. ಹುಡುಗಿರು ಅಲ್ಲವ್ರೆ ಅಂದ್ರೆ ಬೀರು ಯಾವ ಕಡೆಗಿರ್ತದೆ? ದರಿದ್ರದವನೇ, ನಾನೇನಾದ್ರೂ ವಾಸ್ತುಶಾಸ್ತ್ರ ಓದ್ತಿದ್ದ ನನ್ ಕೇಳ್ತೀಯಲ್ಲ? ಕೋಪ ಮಾಡ್ಕತಿಯಲ್ಲ, ಏನೋ ಗೋಡೆ ಯಾರಕ್ ಸಹಾಯ ಮಾಡಿದ್ದಿಲ್ಲ ಅಂತ ಬಿಡ್ತೀವನಿ, ಇಲ್ದ ಇದ್ರೆ ನಿನ್ನ. ಅಂದ್ರೆ ಆಗ್ಲೇ ನನ್ ಬೆನ್ ಮೇಲೆ ಹತ್ತಿದ್ದು ನೀವ? ಬೇಬಿ, ನೀನು ಕಿಚನ್ ಬಂದಿದ್ಯಾ? ನಾನ್ ಕರೆದಿದ್ದು ಗಂಗಾನಲ್ವಾ? ನೀನ್ ಯಾಕೆ ರೆಸ್ಪಾಂಡ್ ಮಾಡ್ತಿದ್ಯಾ? ಏನೋ ದಿನ ನೀನೇ ನನಗ್ ಕಾಫಿ ಕೊಡೋ ಹಾಗೆ ಅಷ್ಟೊಂದು ಓಡೋಡ್ ಬಂದಿದ್ಯಲ್ಲ. ಮಾಮ್,
ಅದು ನಿಜವಾಗ್ಲೂ ನೀನು ನೀನೇನಾ? ಸಿಕ್ಬಿದ್ಲು. ನಿನ್ ಮೇಲೆ ಯಾಕೋ ನನಗ್ ಡೌಟ್ ಬರ್ತಿದೆ. ಜೋರಾಗೆ ಹೊಡೆದ್ಬಿಟ್ನಲ್ವಾ? ನೋವಾಗ್ತಿಲ್ವಾ? ನಿತ್ಯ ಮೇಡಮ್ ಇಲ್ಲ ಅನ್ನೋ ವಿಷಯನ ಮೇಡಮ್ ಮುಂದೆ ಮುಚ್ಚಿಟ್ಕೊಂಡು ನೀನ್ ಪಡ್ತಿರೋ ನೋವಿಗಿಂತ ನನ್ ನೋವೇನಿಲ್ಲ ಬಿಡು ಗಂಗಾ. ಮೇಡಮ್ ನಾನ್ ನೋಡ್ತಿದ್ರೆ ತುಂಬಾ ಕಷ್ಟ ಆಗ್ತಿದೆ ಶ್ವೇತಾ. ಎಷ್ಟು ಅಳ್ಬಾರ್ದು ಅಂತ ಅನ್ಕೊಂಡ್ರು ಅಳು ನಿಲ್ತಿಲ್ಲ. ಅಮ್ಮ ಅವ್ರು ಅನ್ಕೊಂಡು ಮೇಡಮ್ ನನ್ ಮೇಲೆ ತೋರಿಸ್ತಿರೋ ಪ್ರೀತಿನ ತಡಿಯೋಕ್ ಆಗ್ತಿಲ್ಲ. ಅಮ್ಮ ಅವರು ಮದ್ವೆ ಮಾಡ್ಕೊಂಡು ಅತ್ತೆ ಮನೆಗೆ ಹೋಗ್ತೀನಿ ಅಂದ್ರೆ ಇರೋಕ್ ಆಗಲ್ಲ ಅನ್ನೋ ಮೇಡಮ್ ಅಮ್ಮವ್ರು ಶಾಶ್ವತಾಗಿ ಹೊರಟು ಹೋಗಿದ್ದು ಗೊತ್ತಾದ್ರೆ ಏನಾಗ್ತಿರೋ ಅಂತ ಭಯ ಆಗ್ತಿದೆ. ಆ ನಿಜನ ಹೇಗ್ ಹೇಳೋದು ಅಂತ ಯೋಚನೆ ಮಾಡಿದ್ರೇನೆ ನನ್ ಮೈ ನಡುಗ್ತಿದೆ. ಎಷ್ಟು ದಿನ ಮೇಡಮ್ಗೆ ಹೀಗೆ ಮೋಸ ಮಾಡ್ಬೇಕು? ಮನ್ಸಿಗೆ ತುಂಬಾ ನೋವಾಗ್ತಿದೆ ಶ್ವೇತಾ. ಅವಸರ ಮಾಡ್ಬೇಡ ಗಂಗಾ. ಸಮಯ ನೋಡಿ ನಿಧಾನಕ್ಕೆ ಮೇಡಮ್ಗೆ ಎಲ್ಲ ನಿಜ ಹೇಳೋಣ. ಅಲ್ಲಿವರೆಗೂ ನೀನು ಜಾಗೃತಿಯಾಗಿರ್ಬೇಕು. ನೀನ್ ಗಂಗಾ ಅನ್ನೋ ವಿಷಯನ ಮರ್ತ್ ಬಿಡು. ಅಮ್ಮೋರ್ ಮಾತು, ಕತೆ, ನಡಿಗೆ, ಕೋಪ ಎಲ್ಲ ಅಭ್ಯಾಸ ಮಾಡ್ಕೋ. ಜೈಸರ್ ಮನೇಲಿ ನಡ್ಸೋ ಅಷ್ಟು ಈಸಿ ಅಲ್ಲ ಮೇಡಮ್ ಮುಂದೆ ಕವರ್ ಮಾಡೋದು. ಹೆತ್ತ ತಾಯಿಗೆ ಗೊತ್ತಾಗ್ದಿರೋ ಹಾಗೆ ನೀನು ನಿತ್ಯ ಮೇಡಮ್ ಹಾಗೆ ನಟಿಸ್ಬೇಕು. ನೀನು ಈ ಮನೆ ಕೆಲಸದವಳು ಗಂಗಾ ಅಲ್ಲ, ಈ ಮನೆ ಯಜಮಾನಿಯ ಏಕೈಕ ಮಗಳು, ಆ ಅಮ್ಮನ್ ಪ್ರಾಣ ಕಾಪಾಡೋ ಮಗಳು. ಹಾಗೆ ನಡ್ಕೋಬೇಕು. ತಪ್ಪು ಮಾಡಿ ಸಿಕ್ ಬೀಳ್ಬಾರ್ದು ಗಂಗಾ. ಹುಷಾರು. ಕಾಫಿ ತಗೊಳ್ಳಿ ಮೇಡಮ್. ನಮ್ ತಂದೆ ತಾಯಿ ಸತ್ತೋದಾಗ ನಮ್ಮನ್ನು ಕಾಪಾಡಿದವ್ರು ಯಾರು? ಈ ಸೂರ್ಯ ವಂಶದ ಮೂಲ ಸ್ತಂಭವಾಗಿ ನಮ್ಮನ್ನೆಲ್ಲ ನಿಲ್ಸಿದವ್ರು ಯಾರು? ಅಂತ ದೊಡ್ಡ ವ್ಯಕ್ತಿನ ಹಿಡ್ಕೊಂಡು ಬಾಯಿಗೆ ಬಂದಾಗ ಮಾತಾಡ್ತಿದ್ಯಲ್ಲ. ಸ್ವಪ್ನನ ಈ ಮನೆ ಸೊಸೆ ಮಾಡ್ಕೊಳ್ದೇ ಇರೋದು ಕಾರಣ ಗೊತ್ತಾ ನಿನ್ಗೆ? ಸ್ವಪ್ನ ಈ ಮನೆ ಸೊಸೆ ಆದ್ರೆ ಜನಾರ್ದನ್, ಸುಮ್ನೆ ಇರೋ. ಅವಳಿಗೀಗ ಉತ್ತರ ಕೊಡೋ ಅವಶ್ಯಕತೆ ಇಲ್ಲ. ಹೆಣ್ಮಗಳು ಅಂತ ಚಿಕ್ಕದ್ರಿಂದ ತುಂಬಾ ಮುದ್ದಾಗಿ ಬೆಳೆಸ್ಬಿಟ್ಟೆ. ಆ ಮಮಕಾರನ ಇವತ್ತು ನನ್ ಮೇಲೆ ಖಾರವಾಗಿ ತೋರಿಸ್ತಿದ್ದಾಳೆ. ಸಮಯ ಮೀರ್ತಿದೆ, ನೀವು ಹೊರಡಿ. ನಮಸ್ಕಾರ ಮೇಡಮ್, ನಾನು ಸಕಲೇಶ್ಪುರ ರೂರಲ್ SI ಮಾತಾಡ್ತಿದ್ದೀನಿ ಮೇಡಮ್. ಹೇಳಿ. 2233 ಕಾರ್ ನಿಮ್ದೇನಾ? ಹೌದು, ಆ ಕಾರ್ ನನ್ ಮಗಳು ಯೂಸ್ ಮಾಡ್ತಾಳೆ. ನಿಮ್ ಡಾಟರ್ ಎಲ್ಲಿದ್ದಾರೆ? ಮನೇಲೇ ಇದ್ದಾಳೆ. ವೈ, ಯಾಕೆ ಕೇಳ್ತಿದ್ದೀರಾ? ಐ ಆಮ್ ಸಾರಿ ಮೇಡಮ್, ಆ ಕಾರ್ಗೆ ಆಕ್ಸಿಡೆಂಟ್ ಆಗಿದೆ. ವಾಟ್? ಯಾವಾಗ? ಎಲ್ಲಿ? ನೆನ್ನೆ ಆಫ್ಟರ್ನೂನ್ ಆಗಿದೆ ಮೇಡಮ್. ಸಕಲೇಶ್ಪುರ ಘಾಟ್ ಸೆಕ್ಷನ್ ಅಲ್ಲಿ ಪ್ರಭಾತಿಗೆ ಬಿದ್ದಿದೆ ಮೇಡಮ್. ಹೆಚ್ಚು ಕಮ್ಮಿ 90% ಬರ್ನ್ ಆಗಿದೆ. ಮೇಡಮ್, ನಿಮ್ ಡಾಟರ್ ಸೇಫ್ ಆಗೇ ಇದಾರಲ್ವಾ? ಅವ್ರು ನೆನ್ನೆ ಆ ಕಾರೇ ಯೂಸ್ ಮಾಡಿದ್ರಾ? ಗೊತ್ತಿಲ್ಲ ಇನ್ಸ್ಪೆಕ್ಟರ್. ನನ್ ಮಗಳನ್ನ ಒಂದ್ಸಲ ಕೇಳಿ ನಿಮಗ್ ಮತ್ತೆ ಕಾಲ್ ಮಾಡ್ತೀನಿ. ಓಕೆ ಮೇಡಮ್, ಇಡ್ತೀನಿ. ಜಸ್ಟ್ ಅ ಮಿನಿಟ್. ಎಸ್ ಮೇಡಮ್. ಈ ವಿಚಾರನ ಸ್ವಲ್ಪ ಸೀಕ್ರೆಟ್ ಆಗಿಡಿ. ಬೇಬಿ ಆದ್ರೆ ಎಲ್ಲಿದ್ದಾಳೆ ಅಂತ ಮಾತ್ರ ಕೇಳ್ಬೇಡ ಮಾಮ್. ಅವಳನ್ನ ಯಾವಾಗ ಹೊರಗಡೆ ತರ್ಬೇಕೋ ಆಗ ತರ್ತೀನಿ. ಅಲ್ಲಿ ತನಕ ಅವಳ ಬಗ್ಗೆ ನನ್ನೇನು ಕೇಳ್ಬೇಡ. ಓಕೆ ಬೇಬಿ, ಐ ಬಿಲೀವ್ ಯು. ಬಟ್ ಕಾರ್ಗೆ ಆಕ್ಸಿಡೆಂಟ್ ಹೇಗಾಯ್ತು?
ಅದು ಆಕ್ಸಿಡೆಂಟ್ ಅಲ್ಲ ಮಾಮ್. ನಾನೇ ಬೇಕು ಅಂತ ಕಾರ್ನ ಪ್ರಪಾತಕ್ಕೆ ತಳ್ಳಿದ್ದು. ಯಾಕೆ? ಗಂಗಾನ ತಳ್ಳೋಕಾಗ್ದೆ. ಅವಳ ಮೇಲಿರೋ ಕೋಪನ ಕಾರ್ ಮೇಲೆ ತೋರಿಸ್ದೆ. ಗಂಗಾನ ಸಾಯಿಸಕ್ಕಾಗ್ದೆ ಕಾರ್ನ ಬೀಳ್ಸಿ ನನ್ ಕೋಪನ ತೀರಿಸ್ಕೊಂಡೆ. ಆಫ್ಟರ್ ಆಲ್ 20 lakhs ಕಾರ್ ಹೋದ್ರು ಕೂಡ ನಾನ್ ನಿನ್ಗೆ ಹೇಳ್ಬೇಕಾ ಮಾಮ್? ಬೇಬಿ, ನೀನ್ ಕೋಟಿ ರೂಪಾಯಿ ಕಾರ್ ಹಾಳು ಮಾಡಿದ್ರು ನನ್ಗೆ ಒಬ್ಜೆಕ್ಷನ್ ಇಲ್ಲ. ಬಟ್ ಗಂಗಾ ಸೇಫ್ ಆಗಿದ್ದಾಳೋ ಇಲ್ವೋ ಅನ್ನೋದಷ್ಟೇ ನನಗ್ ಮುಖ್ಯ. ಬಿಕಾಸ್ ಇಷ್ಟು ದಿನ ಅವಳು ನಿನ್ನನ್ ಕಾಪಾಡಿದ್ದಾಳೆ. ಯು ಟೇಕ್ ಕೇರ್ ಬೇಬಿ. ಏನ್ ಶ್ವೇತಾ, ಮೇಡಮ್ ಪೊಲೀಸ್ ಅಂತ ಏನೇನೋ ಅಂತಿದ್ದಾರೆ. ಅವರಿಂದ ಮೇಡಮ್ಗೆ ನಿಜ ಗೊತ್ತಾಗೋದ್ರೆ? ಚಾನ್ಸೇ ಇಲ್ಲ ಗಂಗಾ. ಕಾರ್ ಪೂರ್ತಿ ಸುಟ್ ಹೋಗಿದೆ. ಅದ್ರಲ್ಲಿ ನಿತ್ಯ ಮೇಡಮ್ ಮೂಳೆನೂ ಪೊಲೀಸರಿಗೆ ಸಿಗಲ್ಲ. ನೀನ್ ಹೀಗೆ ಧೈರ್ಯವಾಗಿರು, ಸರಿನಾ? ದೇವ್ರೆ, ಅಮ್ಮವ್ರಿಲ್ಲ ಅನ್ನೋ ನಿಜನಾ? ಮೇಡಮ್ ತಡ್ಕೊಳ್ಳೋ ಶಕ್ತಿ ಬರೋವರೆಗೂ ಅವರಿಗೆ ಆ ನಿಜ ಗೊತ್ತಾಗ್ತಿದ್ದಾಗೆ ಮಾಡು. ಮದ್ವೆ ಮುಹೂರ್ತದ ಬಗ್ಗೆ ಮಾತಾಡಕ್ಕೆ ಮತ್ತೆ ಮದುವೆ ಗಂಡನ ಕರ್ಕೊಂಡು ಹೋಗೋದ್ ಬಿಟ್ಟು ನೀವು ಮಾತ್ರ ಯಾಕೆ ಹೋಗ್ತಿದ್ದೀರಾ? ಮುಹೂರ್ತದ ವಿಷಯ ಮಾತಾಡೋದಕ್ಕೆ ನಾನ್ ಯಾಕೆ ನಾಣಿ? ನೀವು ಸುಮ್ನಿರಿ ಸರ್, ನಿಮ್ಗೇನು ಗೊತ್ತಾಗಲ್ಲ. ಹೌದು, ಜೈ ಯಾಕೆ ನಾಣಿ? ಯಾಕೆ ಅಂದ್ರೇನು? ಈ ಸಂಬಂಧ ನೀವು ಮಾತಾಡಿದ್ರಾ? ಜೈಯೇ ಮಾತಾಡಿದ್ದು ಅಲ್ವಾ? ನಿಶ್ಚಿತಾರ್ಥ ನೀವು ಫಿಕ್ಸ್ ಮಾಡಿದ್ರಾ? ಜಯ ಫಿಕ್ಸ್ ಮಾಡಿದ್ದು. ಮತ್ತೆ ನಿತ್ಯ ಮೇಡಮ್ ನ 1 ವೀಕ್ ನೀವೇ ನಿಮ್ ಮನೆ ಕರ್ಕೊಂಡ್ ಬಂದಿದ್ದ? ಜೈ ಕರ್ಕೊಂಡ್ ಬಂದ. ಮತ್ತೆ ಇಷ್ಟೆಲ್ಲ ಮಾಡಿರೋ ಸರ್ನ ಮುಹೂರ್ತ ವಿಷಯ ಮಾತಾಡಕ್ಕೆ ಬೇಡ ಅಂದ್ರೆ ಹೇಗೆ? ಸರ್ ಅಲ್ಲಿ ಇರ್ಬೇಕಲ್ವಾ? ತೊಂದ್ರೆ ಇಲ್ಲ ನಾಣಿ. ಇವ್ರು ಹಾಗೆ ಅಂತಾರೆ, ನೀವು ಕರ್ಕೊಂಡೋಗಿ. ಯಾಕ್ ನಾಣಿ? ನಿತ್ಯ ನನಗ್ ಹೊಸುಬ್ಲಾ, ನಿತ್ಯನಿಗ್ ನಾನ್ ಹೊಸುಬ್ನಾ? ಅಂದ್ರೆ ನೀವಿಬ್ರು ಸೇರಿ ಮಾತಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಸರ್. ಮುಹೂರ್ತದ ಬಗ್ಗೆ ದೊಡ್ಡೋರು ಮಾತಾಡ್ತಾರೆ, ನಾವೇನ್ ಮಾತಾಡೋದು? ಹಾಗಾದ್ರೆ ನೀವು ಹೋಗಲ್ವಾ? ನಾಣಿ. ಹೋಗ್ಲೇಬೇಕು ಸರ್, ಹೋಗ್ದಿದ್ರೆ ಚೆನ್ನಾಗಿರಲ್ಲ. ಡ್ಯಾಡ್, ನಾಣಿ ನೋಡಿದ್ರೆ ಒತ್ತಾಯ ಮಾಡ್ತಿದ್ದಾನೆ, ಬರ್ಲೇಬೇಕು ಅಂತೀರಾ? ಆಫೀಸ್ ವರ್ಕ್ ಇದ್ರೆ ಬರೋದ್ ಬೇಡ ಜೈ. ಅಯ್ಯೋ, ಆಫೀಸಲ್ಲಿ ಯಾವ ಕೆಲ್ಸನೇ ಇಲ್ಲ, ಫ್ರೀನೇ. ಜೈ ಫ್ರೀಯಾಗೇ ಇದಾನ? ಅಂದ್ರೆ ಈ ಮಧ್ಯ ಸಾರು ನಿತ್ಯ ಮೇಡಮ್ ಪ್ರೀತಿಲಿದಾರಲ್ಲ. ನಾಣಿ ಸಾರಿ, ಅಲ್ಲ, ಈ ರೋಡ್ ಅಲ್ಲಿ ಡಿಸ್ಕಷನ್ ಯಾಕೆ ಮಾಡ್ಬೇಕು? ಇವ್ರನ್ನ ನೀವ್ ಇಲ್ಲಿಂದ ಕರ್ಕೊಂಡು ಹೋಗ್ದಿದ್ರೆ ನಾನ್ ಇಲ್ಲೇ ನಡು ರೋಡ್ ಮೇಲೆ ನಿಂತ್ಕೊಂಡು ಉಪವಾಸ ಸತ್ಯಾಗ್ರಹ ಮಾಡ್ತೀನಿ. ಆಮೇಲೆ ನಿಮ್ ಇಷ್ಟ. ಏನು ಬೇಡ ನಾಣಿ, ಬಾಜೆ ಹೋಗೋಣ. ನೀವು ನಿಮ್ ಕಾರಲ್ಲಿ ಹೋಗಿ ಡ್ಯಾಡ್, ನಾನು ನಾಣಿ ನಮ್ ಕಾರಲ್ಲಿ ಬರ್ತೀವಿ. ಮತ್ತೆ ನಾನೇ ಸರ್? ಈ ಮಧ್ಯೆ ನೀನ್ ನನ್ ವಿಷಯದಲ್ಲಿ ತುಂಬಾ ಇನ್ವಾಲ್ವ್ ಆಗ್ತಿದ್ಯಾ? ಯಾರು? ನಾನಾ? ಹೌದು, ನೀನೇ. ಅದು ನಿಜ ಸರ್. ನೀವು ಬಿಸ್ನೆಸ್ ಬಂದು ದೊಡ್ಡ ತಪ್ಪು ಮಾಡಿದ್ರಿ. ಇನ್ಸ್ಪೆಕ್ಟರ್, ಈ ಕೊಲೆಗಾರಿನ ಕರ್ಕೊಂಡು ಹೋಗಿ ನೇಣು ಹಾಕಿ ಸಾಯಿಸಿ. ಮೇಡಮ್, ಆ ಡೆಡ್ ಬಾಡಿ ನಿಮ್ ಡಾಟರ್ದು ಅಂತ ಎಲ್ಲ ಪ್ರೂಫ್ಸ್ ಮ್ಯಾಚ್ ಆದ್ಮೇಲೆ ನಿಮ್ಗೆ ಬಂದು ಇನ್ಫಾರ್ಮ್ ಮಾಡ್ತಿರೋದು ಮೇಡಮ್. ನಿಮ್ ಡಾಟರ್ ಅಂತ ಆಕ್ಟ್ ಮಾಡ್ಕೊಂಡು ನಿಮಗೆ ಮೋಸ ಮಾಡ್ತಿದ್ದಾಳೆ. ಹೇಳೆ ಹೇಳೆ ಹೇಳು. ಹೇಳ್ದೆ ಇದ್ರೆ ನಿನ್ನ ಸಾಯಿಸ್ಬಿಡ್ತೀನಿ. ಹೇಳು ಹೇಳು ಹೇಳು. ಈ ಕೊಲೆಗಾರಿನ ಕರ್ಕೊಂಡು ಹೋಗಿ ನೇಣು ಹಾಕಿ ಸಾಯಿಸಿ. ಈ ಕೊಲೆಗಾರಿನ ಕರ್ಕೊಂಡು ಹೋಗಿ ನೇಣು ಹಾಕಿ ಸಾಯಿಸಿ.
ನಿಮ್ ಡಾಟರ್ ಅಂತ ಆಕ್ಟ್ ಮಾಡ್ಕೊಂಡು ನಿಮಗೆ ಮೋಸ ಮಾಡ್ತಿದ್ದಾಳೆ. ಏನಾಯ್ತು ಮೇಡಮ್, ಯಾಕೆ ಹೀಗಿದ್ದೀರಾ? ನನ್ ಹಾಗೆ ಕರಿಬೇಡ ಶ್ವೇತಾ, ನಾನ್ ಮೇಡಮ್ ಅಲ್ಲ, ಗಂಗಾ ನಾನು. ಏನಾಯ್ತು ಗಂಗಾ? ನಾವ್ ಮಾಡ್ತಿರೋದು ತಪ್ಪು ಶ್ವೇತಾ, ದೊಡ್ಡ ಮೋಸ. ಮೇಡಮ್ ಹತ್ರ ನಿಜ ಮುಚ್ಚಿಟ್ಟು ಮೋಸ ಮಾಡ್ತಾ ಇದೀವಿ. ಮತ್ತೆ ಏನಾಯ್ತು ನಿನ್ಗೆ? ಬೇಡ ಶ್ವೇತಾ, ಈ ನಾಟಕನ ಇಲ್ಲಿಗೆ ನಿಲ್ಸೋಣ. ಮೇಡಮ್ಗೆ ನಿಜ ಹೇಳ್ಬಿಡೋಣ. ಹುಚ್ಚಿಡ್ದಿದ್ಯಾ? ಕೆಟ್ಟ ಕನ್ಸ್ ಬಿದ್ದಿತ್ತು. ಓ, ಕನ್ಸಿಗೆ ಇಷ್ಟ ಹೆದರ್ಕೋತಿದ್ಯಾ? ಕನ್ಸು ನಿಜ ಆದ್ರೆ ಅಂತ ಹೆದರ್ತಿದೀನಿ. ಆಗಲ್ಲ ಗಂಗಾ. ಕನ್ಸಿನ ಹಾಗೆ ನಾನು ಜೈಲಿಗೆ ಹೋಗೋಕೆ ನಂಗೇನು ಭಯ ಇಲ್ಲ. ನನ್ನ ಹೊಡೆದು ಸಾಯಿಸಿದ್ರು ನಾನೇನ್ ಚಿಂತೆ ಮಾಡಲ್ಲ. ಆದ್ರೆ ಅಮ್ಮವ್ರನ್ನ ನಾನೇ ಕೊಂದೆ ಅನ್ನೋ ಅಪವಾದನ ನಾನ್ ತಡ್ಕೊಳಲ್ಲ. ನನ್ ಮೇಲೆ ಮೇಡಮ್ ಇಟ್ಕೊಂಡಿರೋ ನಂಬಿಕೆ ಹೋದ್ರೆ ನಾನ್ ಸಹಿಸೋದಿಲ್ಲ ಶ್ವೇತಾ. ಹಾಗಾಗಲ್ಲ ಗಂಗಾ. ಹಾಗಾಗಲ್ಲ ಅನ್ನೋ ಗ್ಯಾರಂಟಿ ಏನಾದ್ರೂ ಇದ್ಯಾ? ನಡೆಯತ್ತೆ ಅಂತ ಗ್ಯಾರಂಟಿ ಕೂಡ ಇಲ್ಲ ಅಲ್ವಾ? ಕಾರ್ ಬಿದ್ದಿರೋ ಜಾಗದಲ್ಲೆಲ್ಲ ಮೇಡಮ್ನ ಹುಡುಕಿದ್ವಿ, ಕಾಣಿಸ್ಲಿಲ್ಲ. ಅಂದ್ರೆ ಅವರು ಕಾರಲ್ಲೇ ಇರ್ಬೇಕು. ಅದು ಗುರ್ತು ಸಿಗದೆ ಇರೋಷ್ಟು ಸುಟ್ಟು ಹೋಗಿದೆ. ಡೆಡ್ ಬಾಡಿ ಕೂಡ ಪೊಲೀಸ್ ಅವ್ರಿಗೆ ಸಿಗೋದಿಲ್ಲ. ಅದೇ ನನ್ ನೋವು, ಭಯ ಶ್ವೇತಾ. ನಾಳೆ ಏನಾದ್ರೂ ನನಗ್ ಬಿದ್ದಿರೋ ಕನ್ಸು ನಿಜ ಆಗಿ ಪೊಲೀಸರು ಮನೆಗ್ ಬಂದ್ರೆ ನಾನ್ ತಪ್ಪು ಮಾಡಿಲ್ಲ ಅಂತ ಹೇಳಕ್ಕೂ ಅಮ್ಮೋರ್ ಬದುಕಿರಲ್ಲ. ಅದೇ ಅದಕ್ಕೆ ಮದ್ವೆ ಮುಹೂರ್ತ ಯಾವಾಗಿಡೋಣ ಅಂತ ಮಾತಾಡಕ್ ಬಂದ್ವಿ. ಜೈ ಟೈಮ್ ಬೇಕು ಅಂತ ಹೇಳಿದ್ನಲ್ಲ. ಅದು ಆಗಿನ ಮಾತು. ಈಗ ಮದ್ವೆ ಟೈಮ್ ಯಾವಾಗ ಅಂತ ಕೇಳ್ತಿದ್ದಾನೆ. ಓಹ್ ರಿಯಲಿ?